ನಮಸ್ಕಾರ ಸ್ನೇಹಿತರೆ, ಪ್ರಪಂಚಕ್ಕೆ ಸ್ವಾಗತ. ನಾಳೆ ವೈಕುಂಠ ಏಕಾದಶಿ ಇದೆ. ಡಿಸೆಂಬರ್ 30 ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ಬರುತ್ತೆ ಇದು. ಅದು ನಾಳೆನೇ ಆಗಿದೆ ಅಲ್ವಾ. ಈ ವಾರದಲ್ಲಿ ಈ ವರ್ಷದಲ್ಲಿ ಈ ವೈಕುಂಠ ಏಕಾದಶಿ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂದರೆ ಈ ವರ್ಷದಲ್ಲಿ 2 ಸಾರಿ ವೈಕುಂಠ ಏಕಾದಶಿ ಬಂದಿದೆ. ಒಂದು 2025 ಜಾನ್ವರಿಲಿ ಬಂದಿತ್ತು. ಇದು ಇನ್ನೇನು ಈಗ ಡಿಸೆಂಬರಲ್ಲಿ ಇನ್ನೊಂದು ಬಂದಿದೆ. ಹಾಗಾಗಿ 2 ವೈಕುಂಠ ಏಕಾದಶಿ ಈ ಸರಿ ಬಂದಿದೆ ಈ ವರ್ಷದಲ್ಲಿ. ಈ ರೀತಿ ಆಗೋದು ಒಂದು ತುಂಬ ರೇರ್ ಅಂತ ಹೇಳ್ತಾರೆ. 30-40 ವರ್ಷಕ್ಕೊಂದು ಸಾರಿ ಈ ಥರ ತುಂಬ ಸ್ಪೆಷಲಿ ವರ್ಷಕ್ಕೆ 2 ಸಾರಿ ಏಕಾದಶಿ ಬರುತ್ತೆ, ಅಂದರೆ ವೈಕುಂಠ ಏಕಾದಶಿ ಬರುತ್ತೆ. ಸಾಕ್ಷಾತ್ ವಿಷ್ಣುದೇವರು ಶ್ರೀದೇವಿ ಭೂದೇವಿಯರ ಸಮೇತ ನಾಳೆ ದಿನ ಭಕ್ತಾದಿಗಳಿಗೆ ದರ್ಶನ ಕೊಡುವಂಥ ಸಮಯ ಅಂತ ಹೇಳ್ಬೋದು. ದಕ್ಷಿಣಾಯನ ದೇವರಿಗೆ ರಾತ್ರಿ ಆದರೆ ಉತ್ತರಾಯಣ ಹಗಲಂತ ಹೇಳ್ತಾರೆ. ಜುಲೈ ಟು ಡಿಸೆಂಬರ್ವರೆಗೆ ದೇವರಿಗೆ ರಾತ್ರಿ ಅಂದರೆ ದಕ್ಷಿಣಾಯನ ಇರುತ್ತೆ. ಈಗ ನೆಕ್ಸ್ಟ್ ಇನ್ನು ಮಕರ ಸಂಕ್ರಾಂತಿ ಬರುವಾಗ ಉತ್ತರಾಯಣ ಸ್ಟಾರ್ಟ್ ಆಗುತ್ತೆ. ಈ ಧನುರ್ಮಾಸ ಅನ್ನೋದು ಯಾಕೆ ತುಂಬ ಸ್ಪೆಷಲ್ ಅಂತಂದರೆ, ದೇವರೆಲ್ಲ ನಿದ್ದೆಯಿಂದ ಎಚ್ಚರ ಆಗ್ತಾ ಇರೋವಂಥ ಒಂದು ಥರದೆಲ್ಲ ಮುಂಜಾನೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಯಾವಾಗ ನಾವು ಬೇಗ ಹೇಳ್ದೇ ಇದ್ರು ಧನುರ್ಮಾಸದಲ್ಲಾದರೂ ಅಟ್ಲೀಸ್ಟ್ ಬೇಗ ಬ್ರಹ್ಮ ಮುಹೂರ್ತದಲ್ಲಿ ಎದ್ದುಬಿಟ್ಟು 3 to ಬ್ರಹ್ಮ ಮುಹೂರ್ತ ಯೂಶಲಿ 3 to 6 5:30ವರೆಗೆ ಇರುತ್ತೆ. ಆ ಟೈಮಲ್ಲಿ ಬೇಗ ಎದ್ದುಬಿಟ್ಟು ನಾವು ನಮ್ಮ ಎಲ್ಲ ನಿತ್ಯ ಕರ್ಮಗಳನ್ನೆಲ್ಲ ಸ್ನಾನ ಎಲ್ಲ ತೀರಿಸ್ಕೊಂಡ್ಬಿಟ್ಟು ಆಮೇಲೆ ಬ್ರಹ್ಮ ಮುಹೂರ್ತದಲ್ಲಿ ಏನಾದರೂ ಈ ಮಂತಲ್ಲಿ ಪೂಜೆ ಮಾಡಿದರೆ, ವಿಷ್ಣು ಸಹಸ್ರನಾಮ ಎಲ್ಲ ಹೇಳಿದರೆ 1000 ಪೂಜೆ ಮಾಡಿದ ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಮಹತ್ವ ಈ ಧನುರ್ಮಾಸಕ್ಕೆ ಇದೆ. ಅಂಥ ಧನುರ್ಮಾಸದಲ್ಲಿ ಬರೋ ಈ ವೈಕುಂಠ ಏಕಾದಶಿ ದಿನ ವಿಷ್ಣು ದೇವರು ಅವತ್ತಿನ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಥವಾ ವೈಕುಂಠ ದ್ವಾರ ಓಪನ್ ಆಗಿರುತ್ತೆ. ವಿಷ್ಣು ದೇವರು ಶ್ರೀದೇವಿ ಭೂದೇವಿಯರ ಸಮೇತರಾಗಿ ಅವತ್ತಿನ ದಿನ ದರ್ಶನ ಕೊಡ್ತಾರೆ. ನಾಳೆ ವೈಕುಂಠ ಏಕಾದಶಿಯ ಮುಹೂರ್ತ ನಾಳೆ ಬೆಳಿಗ್ಗೆ ಅಂದರೆ ಮಂಗಳವಾರ 7:51 ಬೆಳಿಗ್ಗೆ 7:51 ಬುಧವಾರದ ಬೆಳಿಗ್ಗೆ 5:01 ಮುಹೂರ್ತ ಅಂತ ಈ ಸರಿ ಇದೆ. ಯಾವತ್ತಿನ ದಿನ ಏಕಾದಶಿ ಹಗಲು ಜಾಸ್ತಿ ಬಂದಿರುತ್ತೋ ಆವತ್ತಿನ ದಿನ ವೈಕುಂಠ ಏಕಾದಶಿ ಅಂತ ಆಚರಣೆ ಮಾಡೋದು. ಹಾಗಾಗಿ ಮಂಗಳವಾರನೇ ವೈಕುಂಠ ಏಕಾದಶಿ. ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಸಹ ಇದೆ. ಏನು ಅಂತಂದರೆ, ಇವತ್ತಿನ ದಿನ ವಿಷ್ಣು ಮಧುಕೈಟಭರನ್ನು ಹತ್ಯೆ ಮಾಡಿ ಅಂದರೆ ಕೊಂದು ವೇದಗಳನ್ನು ರಕ್ಷಿಸಿದ ದಿನ ಅಂತ ಹೇಳಿಬಿಟ್ಟು ಅದ್ರ ಕಥೆ ಏನಂತಂದರೆ, ವಿಷ್ಣು ಡೀಪ್ ಸ್ಲೀಪಲ್ಲಿದ್ದಾಗ ಅವರ ಇಯರ್ ವ್ಯಾಕ್ಸಿಂದ ಅಂದರೆ ಕಿವಿಯಲ್ಲಿರೋ ಮೇಣದಿಂದ ಮಧು ಮತ್ತು ಕೈಟಭನ 2 ರಾಕ್ಷಸರು ಹುಟ್ಟುಬಿಟ್ಟು ಬಂದುಬಿಟ್ಟು ಈ ಬ್ರಹ್ಮನಿಂದ ವೇದಗಳನ್ನೆಲ್ಲ ಕದ್ದು ತಗೊಂಡು ಹೋಗಿ ಬಚ್ಚಿಟ್ಕೊಂಡಿರ್ತಾರೆ. ಇವರಿಬ್ಬರಿಗೆ ತುಂಬ ಶಕ್ತಿ ಜಾಸ್ತಿ ಇರುತ್ತೆ. ಯಾಕಂತಂದರೆ ಅವರು ದುರ್ಗಾದೇವಿನ ಜೊತೆ ತಪಸ್ಸು ಮಾಡಿ ಯಾವಾಗ ತಮಗೆ ಇಷ್ಟ ಬಂದಾಗ ನಾವು ಸಾಯಬೇಕು, ಅಲ್ಲಿವರೆಗೆ ನಮ್ಗೆ ಸಾವು ಬರಬಾರ್ದು ಅಂತ ಒಂದು ವರನ ತಗೊಂಡಿರ್ತಾರೆ. ಹಾಗಾಗಿ ಈ ಅವರಿಬ್ಬರು ತುಂಬ ಶಕ್ತಿಶಾಲಿಗಳಾಗಿರ್ತಾರೆ, ವೇದಗಳನ್ನು ಕದ್ದು ಬಿಟ್ಟಿರ್ತಾರೆ. ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ವಿಷ್ಣು ಹತ್ರ ಹೋಗ್ಬಿಟ್ಟು ಕೇಳಿದಾಗ ವಿಷ್ಣು ಓಕೆ ಅಂತ ವಿಷ್ಣು ಎಷ್ಟೊತ್ತಾದರೂ ಎಬ್ಸೋಕ್ಕಾಗಲ್ಲಂತೆ. ಆಗ ಮಹಾಮಾಯೆ ಅಂದರೆ ದುರ್ಗಾದೇವಿನ ಕೇಳಿದಾಗ ಅವಳು ವಿಷ್ಣುವಿನಿಂದ ತನ್ನ ಮಾಯೆ ಅಂದರೆ ನಿದ್ರೆಯನ್ನು ತಗೊಂಡ್ಬಿಟ್ಟು ಅವ್ರನ್ನ ಎಚ್ಚರಿಸಿ ಕಳಿಸಿರ್ತಾಳೆ. ಹಾಗಾಗಿ ವಿಷ್ಣು ಎಚ್ಚರ ಆಗಿಬಿಟ್ಟು ಬಂದು ಮಧುಕೈಟಭ ಅನ್ನೋ ರಾಕ್ಷಸರಿನ ಜೊತೆ ತುಂಬ ಹೋರಾಡಿದರೆ, ಎಷ್ಟು ಯುದ್ಧ ಮಾಡಿದರೂ ಸೋಲಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆಗ ವಿಷ್ಣು ಒಂದು ಟ್ರಿಕ್ ಮಾಡ್ತಾರೆ. ಅವನು ಮಧುಕೈಟಭರನ್ನೇ ತುಂಬ ಹೊಗಳಲಿಕ್ಕೆ ಶುರು ಮಾಡ್ತಾರೆ. ಆಗ ವಿಷ್ಣು ಹೊಗಳೋದು ನೋಡಿಬಿಟ್ಟು ಅವ್ರಿಗೆ ಖುಷಿಯಾಗಿ, ಸರಿ ಏನು ನೀನು ಕೇಳಿದ್ರು ನಾವು ಕೊಡ್ತೀವಿ ಅಂತ ಹೇಳಿದಾಗ ವಿಷ್ಣು ನಿಮ್ಮ ಸಾವೇ ನನಗೆ ಬೇಕು ಅಂತ ಕೇಳಿದಾಗ ಅವ್ರಿಗೆ ಯಾವಾಗ ಬಯಸಿದಾಗ ಮರಣ ಹೊಂದಬೋದು ಅನ್ನೋ ಶಕ್ತಿ ಇರೋದ್ರಿಂದ
ಅವ್ರು ಆಯಿತು ಅಂತ ಒಪ್ಕೊಳ್ತಾರೆ ಅದಕ್ಕೆ. ಹಾಗಾಗಿ ಅವರನ್ನು ಕೊಂದು ವೇದಗಳನ್ನು ಮರಳಿ ವಿಷ್ಣು ತೊಗೊಂಡು ಬಂದಿರ್ತಾರೆ. ಅದು ಇದೇ ದಿನ ಆಗಿರೋದ್ರಿಂದ ಆವತ್ತಿನ ದಿನವೇ ಈ ವೈಕುಂಠ ಏಕಾದಶಿ ಆಗಿರುತ್ತೆ. ವಿಷ್ಣುವಿಗೆ ಮಧುಸೂದನ ಅಂದರೆ ಮಧುವನ್ನು ಕೊಂದಿದ್ದರಿಂದ, ಕೈಟಬನನ್ನು ಕೊಂದಿದ್ದರಿಂದ ಕೈಟಬಜಿತ್ ಅಂತ ಹೇಳಿಬಿಟ್ಟು 2 ಹೆಸರು ಬರುತ್ತೆ. ಅದು ಈ ವೈಕುಂಠ ಏಕಾದಶಿ ದಿನ ಆಗಿರೋದ್ರಿಂದ ಇದು ತುಂಬ ಮಹತ್ವನ ಪಡ್ಕೊಳ್ಳುತ್ತೆ. ಈ ದಿನ ಉಪವಾಸ ಇದ್ದರೆ ತುಂಬ ಒಳ್ಳೆಯದು. ಕೇವಲ ಹಣ್ಣು, ಹಾಲು ಅಥವಾ ಅವಲಕ್ಕಿ ಹೆಚ್ಚಲ್ಲದೆ ಸೇವಿಸ್ಬೋದು. ವರ್ಷಕ್ಕೆ 24 ಏಕಾದಶಿ ಬರುವಾಗ ಈ ಒಂದು ಅದ್ಯಾವುದು ಮಾಡದೇ ಇದ್ರೂ ಪರವಾಗಿಲ್ಲ, ಈ ಒಂದು ಏಕಾದಶಿ ಮಾಡಿದ್ರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ, ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ನಶಿಸಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಭಕ್ತರ ನಂಬಿಕೆ ಇದೆ. ಈ ದಿನ ಏನೇನು ಮಾಡಬೇಕು ಅಂತಂದರೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಸಾತ್ವಿಕ ಆಹಾರ ಸೇವನೆ, ಹಣ್ಣು, ಹಾಲು, ನೀರು ಅದನ್ನೆಲ್ಲ ತೊಗೊಳ್ಬೋದು. ಸ್ಪಿರಿಚುಯಾಲಿಟಿ ಕಡೆ ಜಾಸ್ತಿ ಫೋಕಸ್ ಮಾಡಿ. ಯಾಕೆ ಅಂತಂದರೆ ಈ ಧನುರ್ಮಾಸ ಇರೋದೇ ನಾವು ಭಗವಂತನ ಧ್ಯಾನ ಹೆಚ್ಚು ಮಾಡಲಿಕ್ಕೆ ಅಂತ. ಸೊ ಇವತ್ತಿನ ಅವಶ್ಯಕತೆ ಇರೋರಿಗೆ ಹಣ್ಣು, ಆಹಾರ, ಬಟ್ಟೆ ಇಂಥದ್ದೆಲ್ಲ ದಾನ ಮಾಡ್ಬೋದು. ಇದೆಲ್ಲ ಮಾಡಬಹುದಾದಂಥ ಕೆಲಸಗಳಾದರೆ ನಾವು ಮಾಡಲೇಬಾರ್ದು ಅನ್ನೋಂಥದ್ದು ಆಲ್ಕೋಹಾಲ್ ತೊಗೊಳ್ಳೋರು ಬಿಟ್ಬಿಡಬೇಕು, ಟೊಬ್ಯಾಕೋ, ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜಿಟೇರಿಯನ್ ಫುಡ್ಸು ಇದನ್ನೆಲ್ಲ ತೊಗೊಳ್ಬಾರ್ದು. ಹಾಗೆ ಹಗಲು ಹೊತ್ತು ನಿದ್ದೆ ಮಾಡಬಾರ್ದು. ಈ ದಿನ ಸುಳ್ಳು, ಸಿಟ್ಟು, ಗಾಸಿಪ್ ಮಾಡೋದು, ಆರ್ಗ್ಯುಮೆಂಟ್ಸ್ ಮಾಡೋದು ಅದೆಲ್ಲ ಮಾಡಬಾರ್ದು. ಕೂದಲು ಕಟ್ ಮಾಡಬಾರ್ದು, ಉಗುರು ಕಟ್ ಮಾಡಬಾರ್ದು, ತುಂಬ ಜಾಸ್ತಿ ತಿನ್ನಬಾರ್ದು. ಈ ರೀತಿ ಎಲ್ಲ ಒಂದೊಂದು ನಿಯಮಗಳು ಇದೆ ಈ ಏಕಾದಶಿ ದಿನ ಪಾಲನೆ ಮಾಡಲಿಕ್ಕೆ. ಸೊ ಈ ನಿಯಮಗಳನ್ನೆಲ್ಲ ಪಾಲನೆ ಮಾಡಿ ನಾವು ಏಕಾದಶಿ ಆಚರಣೆ ಮಾಡಿದರೆ ನಮಗೆ ತುಂಬ ಒಳ್ಳೆಯದಾಗತ್ತೆ. ನಾಳೆ ಏಕಾದಶಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ವಿಷ್ಣುವಿನ ದರ್ಶನ ಎಲ್ಲರಿಗೂ ಚೆನ್ನಾಗಿ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.